ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಹಾಗೆಯೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದೆ. ಹಾಗೆಯೇ ನನ್ನ ಮಗಳಿಗೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋಕ್ಕೆ ಹೇಳಿದೆ. ಅಷ್ಟೆಲ್ಲನೂ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಅವಳು ಮಾತ್ರ ದೀಪ ಮಾತ್ರ ನೀನೇ ಹಚ್ಬಿಡು ಸ್ನಾನ ಮಾಡ್ಕೊಂಡು ಅಂತ ಹೇಳಿದೆ. ಹಾಗಾಗಿ ಅವಳು ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ. ನಾನಿಲ್ಲಿ ನಾಷ್ಟಕ್ಕೆ ಅನ್ನ ಸಾಂಬಾರು ರೆಡಿ ಮಾಡಿಕೊಂಡೆ. ಹಾಗೆಯೇ ನಾನು ಗುರುವಾರದ ವೀಡಿಯೋದಲ್ಲಿ ಹೇಳಿದಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ಆ ವಿಡಿಯೋ ಹಾಕಿದ್ದೀನಿ ನಾನು. ಅದರಲ್ಲಿ ಪೂಜೆಯಲ್ಲಿ ಬಳಸಿದಂಥ ಕಾಯಿ, ಹಾಗೆ ಕಳಸದಲ್ಲಿರೋ ಕಾಯಿ ಮತ್ತು ಕಳಸದಲ್ಲಿ ಅಕ್ಕಿ ಬಳಸಿ ಏನಾದ್ರು ಸ್ವೀಟ್ ಮಾಡ್ಕೊತೀವಿ ಯಾವಾಗೂ. ಅದರಿಂದ ಸ್ವೀಟ್ ಮಾಡೋಣ ಅಂತ ಕಡುಬು ಮಾಡೋಣ ಅಂತ ಇಲ್ಲಿ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡುಬಿಗೆ ನಾನು ಮೊದಲು ಒಂದು ಕಾಯಿ ಮತ್ತು ಅರ್ಧ ಕೆ ಜಿ ಬೆಲ್ಲ ಹಾಗೆ ಒಂದು ಅರ್ಧ ಕೆ ಜಿ ರವೆ ತಗೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ತೊಳೆದ್ಬಿಟ್ಟು ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಬಿಸಿನೀರು ಇಟ್ಟಿದ್ದೀನಿ. 3 ಲೋಟದಷ್ಟು ಬಿಸಿನೀರು ಇಟ್ಟಿದ್ದೀನಿ. ಸ್ವಲ್ಪ ಕಾದ್ಮೇಲೆ ಮೊದಲೇ ನಾನು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಬಂದು ರೇಷನ್ ಅಕ್ಕಿ ಸೇರಿಸಿ ಈ ರೀತಿ ಬೇಯಕ್ಕೆ ಬಿಡಬೇಕು. ಮೊದಲು 3 ಲೋಟದಷ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಿಟ್ಟಿದೆ. ಅದರೊಳಗಡೆಗೆ ಅಕ್ಕಿ ಸೇರಿಸಿದ್ದೀನಿ. ಅಕ್ಕಿ ಚೆನ್ನಾಗಿ ಬೇಯ್ಕೋಬೇಕು. ಚೆನ್ನಾಗಿ ಬೇಯ್ದ ನಂತರ ಬೆಲ್ಲ ಅರ್ಧ ಕೆ ಜಿ ನಾನು ಬೆಲ್ಲ ತಗೊಂಡಿದ್ರಲ್ಲಿ ಅರ್ಧದಷ್ಟು ಬೆಲ್ಲ ಸೇರಿಸ್ತಾಯಿದ್ದೀನಿ. ಹಾಗೆಯೇ ಅರ್ಧಕ್ಕಿಂತ ಕಡಿಮೆ ಕಾಯಿ ತುರಿನ ಕೂಡ ಸೇರಿಸ್ತಾಯಿದ್ದೀನಿ. ಅದಕ್ಕೆ 2 ಏಲಕ್ಕಿ ಪುಡಿ ಮಾಡಿ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟರಲ್ಲಿ ಮತ್ತೊಂದು ಬಾಣಲಿ ತಗೊಂಡು ಕಡುಬು ಒಳಗಡೆ ತುಂಬ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೆಲ್ಲ ಮತ್ತು ಕಾಯಿ ಕೂಡ ಏಲಕ್ಕಿ ಆ 3 ಸೇರಿಸ್ಕೊಂಡು ಹೂರಣ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಸೈಡ್ ಇದು ಈ ರೀತಿ ಬೇಯ್ತಾ ಇರಲಿ. ಈ ರೀತಿ ಒಂದು ಬಾಣಲಿ ತಗೊಂಡು ಕಡುಬು ಒಳಗಡೆ ತುಂಬ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ, ಮೊದಲಿಗೆ ಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಆನಂತರ ಬೆಲ್ಲ ಸೇರಿಸೋಣ. ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧದಷ್ಟು ಕಾಯಿ ತಗೊಂಡು ಚೆನ್ನಾಗಿ ಈ ರೀತಿ ನೀಟಾಗಿ ಹುರ್ಕೊತಾ ಇದ್ದೀನಿ. ಕಾಯಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡು ಆನಂತರ ಇನ್ನರ್ಧ ಬೆಲ್ಲ, ಅರ್ಧ ಕೆ ಜಿದು ಅರ್ಧ ಉಳಿದಿದ್ದಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡ್ಬೋದು ನೀವು, ಬೆಲ್ಲ ಉಂಡೆ ಬೆಲ್ಲ ಆಗಿರೋದ್ರಿಂದ ನಾನು ಸ್ವಲ್ಪ ಸಣ್ಣದಾಗಿ ಕಿಚ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲ ಕಾಯಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡು ಚೆನ್ನಾಗೆ ಈ ರೀತಿ ಇನ್ನೂ ಸ್ವಲ್ಪ ಹುರಿಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಹಾಗೆಯೇ ಈ ಕಡೆ ಇದು ನೋಡ್ಬೋದು, ಬೆಲ್ಲ ಮತ್ತು ಅಕ್ಕಿ ಕಾಯಿ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಎಲ್ಲ ಫುಲ್ಲು ಈ ರೀತಿ ನೋಡಿದ್ರೆ ಫುಲ್ಲು ಮೆತ್ತಗಾಗೋ ರೀತಿ ಚೆನ್ನಾಗಿ ಬೆಂದಾಗಿರಬೇಕು. ಇದು ಆಲ್ರೆಡಿ ಬೆಂದಿದೆ. ಇದಕ್ಕೆ ಈಗ ನಾವು ಮೊದಲೇ ರವೆ ತೊಗೊಂಡಿದ್ವೋ ಆ ಹುರಿದ ರವೆ ತೊಗೊಂಡಿದ್ದೀನಿ. ಅದನ್ನ ಸೇರಿಸ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮುದ್ದೆ ರೀತಿ ನೀಟಾಗಿ ಜಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಆ ರೀತಿ ಮೆತ್ತಗೆ ಹಿಟ್ಟಿನ ದೊಣ್ಣೆ ಅಥವಾ ನಾನು ಇಲ್ಲಿ ಚಪಾತಿ ಲಟ್ಟಣಿಕೆ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ಈ ರೀತಿ ತಿರುಗ್ತಾಯಿದ್ದೀನಿ. ಹಾಗೆಯೇ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರವೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮುದ್ದೆ ಕಟ್ಟೋ ಅದಕ್ಕೆ ರೆಡಿ ಮಾಡಿಕೊಂಡು
ಇದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು. ರವೆ ಎಲ್ಲ ಒಳಗಡೆ ತುಂಬ ಹೂರಣ ಕೂಡ ರೆಡಿಯಾಗಿದೆ. ಎರಡನ್ನೂ ಸೇರಿಸ್ಕೊಂಡು ಈಗ ಕಡುಬು ಶೇಪ್ ಮಾಡ್ಕೊಳ್ಳೋಣ. ಕಡುಬು ಶೇಪ್ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮಾಮೂಲಿ ನಾವು ಮುದ್ದೆ ಯಾವ ರೀತಿ ಜಡ್ಕೋತೀವೋ ಆ ಮುದ್ದೆ ರೀತಿ ಜಡ್ದ್ಬಿಟ್ಟು ಮುದ್ದೆ ರೀತಿ ಮಾಡಿಕೊಂಡು ಆನಂತರ ಅದನ್ನು ಸ್ವಲ್ಪ ಚಪಾತಿ ಥರ ಒತ್ಬಿಟ್ಟು, ಚಪಾತಿ ಅಂದರೆ ದೊಡ್ಡಕ್ಕಲ್ಲ ಚಿಕ್ಕಕ್ಕೆ ಒತ್ಬಿಟ್ಟು ಆನಂತರ ಮಧ್ಯಕ್ಕೆ ಹೂರಣ ಏನಿದೆಯೋ ಅದನ್ನು ತುಂಬಿಕೊಂಡು ರೆಡಿ ಮಾಡ್ಕೋಬೇಕು. ಅದನ್ನ ವೀಡಿಯೋ ನನ್ನ ಮಗಳು ಮಾಡ್ತಾಯಿದ್ಲು, ಬಟ್ ಅಡ್ಲ ಆಗ್ಬಿಟ್ಟಿದ್ದು, ನೀಟಾಗಿ ಅವಳು ವೀಡಿಯೋ ಮಾಡಿಲ್ಲ. ಒಂದು ನಿಮಿಷ ಹಾಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಕಡುಬು ರೆಡಿ ಆಯ್ತವೆ. ಕಡುಬು ಬೆಲ್ಲ ಎಲ್ಲ ಹಾಕಿ ಮಾಡೋದ್ರಿಂದ ಕಾಯಿ ಹಾಲು ಕೂಡ ಏನು ಬೇಕಾಗಲ್ಲ. ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ ಸ್ವೀಟು ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.